ಮದುವೆಯಾದ ಮೇಲೆ ಜೊತೆಯಾಗಿ ಜೀವನ ಮಾಡೋಕೆ ಇಷ್ಟವಿಲ್ಲ ಅಂದ್ರೆ ಡೈವರ್ಸ್ ತಗೊಂಡು ಬೇರೆ ಬೇರೆಯಾಗಬೇಕು. ಅದನ್ನ ಬಿಟ್ಟು ಗಂಡ ಹೆಂಡತಿಯನ್ನ ಸಾಯಿಸೋದು ಅಥವಾ ಹೆಂಡತಿ ಗಂಡನನ್ನ ಸಾಯಿಸೋದು ಮಾಡಬಾರ್ದು. ಅದರಲ್ಲೂ ಇತ್ತೀಚೆಗೆ ಎರಡನೇ ಮಾತು ಟ್ರೆಂಡಿಂಗ್ ನಲ್ಲಿದ್ದು, ಗಂಡ ಬೇಡದೆ ಇದ್ರು ಅವನ ಆಸ್ತಿ ಬೇಕು ಅಂತ ಅದೆಷ್ಟೋ ಜನ ಇವತ್ತು ಗಂಡ ಬದುಕಿರುವಾಗ್ಲೇ ಗುಂಡಿ ತೋಡ್ತಾ ಇದ್ದಾರೆ. ಹೀಗೆ ದೇಹದ ಸುಖಕ್ಕೆ ಒಬ್ಬನಾದ್ರೆ ದುಡ್ಡು ಖರ್ಚು ಮಾಡೋಕೆ ಇನ್ನೊಬ್ಬ ಅಂತ ಈಗಿನ ಕಾಲದ ಹೆಣ್ಣು ಮಕ್ಕಳು ಟ್ರೆಂಡ್ ನ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ಅಲ್ಲೊಂದು ಇಲ್ಲೊಂದು ಅಂತ ಕಲಬೆರಕೆಗೆ ಹುಟ್ಟಿದ ಕೆಲವರು ಮಾತ್ರ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅದೆಷ್ಟೇ ಬುದ್ಧಿವಂತರಾದರೂ ಕಾನೂನು ಅನ್ನೋದು ಒಂದು ಇರುತ್ತೆ ಅನ್ನೋದನ್ನು ಮರೆತು ಹೋಗ್ತಿದ್ದಾರೆ. ಇದೇ ರೀತಿ ಕರ್ನಾಟಕದ ಬೆಳಗಾವಿಯಲ್ಲೂ ಒಂದು ಕತೆ ನಡೆದಿತ್ತು. ರಿಯಲ್ ಎಸ್ಟೇಟ್ ವ್ಯಾಪಾರಿಯಾಗಿದ್ದ ಸಂತೋಷ್ ಪದ್ಮನವರ್ ಕೊಲೆ ಕೇಸ್ ಕರ್ನಾಟಕಕ್ಕೆ ಪರಿಚಿತಾನೆ ಅಂತ ಹೇಳಬೇಕು. ಸಂತೋಷ್ ಬೆಳಗಾವಿಯಲ್ಲಿ ಬಡ್ಡಿ ವ್ಯಾಪಾರವನ್ನ ಮಾಡ್ತಿದ್ರು. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜೀವನವನ್ನ ನಡೆಸ್ತಿದ್ರು. ಕುತ್ತಿಗೆಯಲ್ಲಿ ಬಂಗಾರದ ಚೈನ್ ಹಾಗೂ ಬೆರಳಲ್ಲಿ ಉಂಗುರಗಳನ್ನ ಹಾಕೊಂಡು ಎಲ್ಲರ ಕಣ್ಣು ಕುಕ್ಕುವಂತೆ ಓಡಾಡ್ಕೊಂಡಿದ್ದ. ಈತ ನೋಡೋಕೆ ಒರಟಾಗಿ ಕಂಡ್ರು ತುಂಬಾನೇ ಒಳ್ಳೆ ವ್ಯಕ್ತಿಯಾಗಿದ್ದ. ಸಂತೋಷ್ ಹೆಂಡತಿಯ ಹೆಸರು ಉಮಾ ಪದ್ಮನವರಂತ. 40 ವರ್ಷ ವಯಸ್ಸಾದ್ರೂ ಇವಳು ನೋಡೋಕೆ ಚೆನ್ನಾಗೇ ಇದ್ಲು. ಇವರಿಬ್ಬರ ಜೋಡಿ ನೋಡಿದವರೆಲ್ಲ ಹಾಡ್ಕೊಂಡು ಕಾಮೆಂಟ್ ಮಾಡ್ತಿದ್ರು. ಅದು ಯಾಕೆ ಅಂತ ಈ ಫೋಟೋಗಳನ್ನ ನೋಡಿದ್ರೆ ನಿಮಗೂ ಅರ್ಥವಾಗುತ್ತೆ. ಆದ್ರೆ ಇದಕ್ಕೆಲ್ಲ ಸಂತೋಷ್ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಹೆಂಡತಿಯನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ 3 ಜನ ಮಕ್ಕಳು ಕೂಡ ಇದ್ರು. ಮಗಳು ಸಂಜನಾ ಹಾಗೂ 2 ಗಂಡು ಮಕ್ಕಳಿದ್ರು. ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬಂದ ನಂತರ ಸಂತೋಷ್ ಸಮಾಜ ಸೇವೆ ಮಾಡೋ ಶುರು ಮಾಡಿದ್ರು. ತನ್ನ ಕುಟುಂಬಕ್ಕೆ ಯಾವುದೇ ಕೊರತೆ ಬಾರದಂತೆ ಹೆಂಡತಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಸಂತೋಷ್ ಹೆಂಡತಿ ಉಮಾಗೆ ಮಾತ್ರ ಎಷ್ಟೇ ಕೊಟ್ರು ಅಸಂತೃಪ್ತಿ ಅನ್ನೋದು ಈಕೆಗೆ ಕಾಡ್ತಲೇ ಇತ್ತು. ಯಾಕಂದ್ರೆ ಗಂಡನಾದವನು ಎಲ್ಲವನ್ನೂ ಕೊಡ್ತಿದ್ದ. ಆದ್ರೆ ಆತನ ಜೊತೆಗಿನ ದೈಹಿಕ ಸುಖ ಮಾತ್ರ ಇವಳಿಗೆ ಬೋರ್ ಆಗಿತ್ತು. ಮೈ ಮೇಲೆ 40 ವರ್ಷ ಬಂದ್ರು ಕಾಮದ ಕಡು ಬಯಕೆ ಇವಳನ್ನ ಇನ್ನಿಲ್ಲದಂತೆ ಕಾಡ್ತಿತ್ತು. ಗಂಡ ಸದಾ ಬಿಸ್ನೆಸ್ ಅಂತ ಹೊರಗಡೆ ಓಡಾಡ್ತಿದ್ರೆ ಉಮಾ ಮನೆಯಲ್ಲಿ ಒಬ್ಬಳೇ ಇದ್ದಾಗ ತನ್ನ ಕಾಮದಾಹವನ್ನ ತೀರಿಸಿಕೊಳ್ಳೋಕೆ ಮತ್ತೊಬ್ಬನನ್ನ ಬಯಸಿದ್ಲು. ಆಗ್ಲೇ ಫೇಸ್ಬುಕ್ ಅಲ್ಲಿ ಶೋಭಿತ್ ಗೌಡ ಅನ್ನೋನು ಇವಳಿಗೆ ಪರಿಚಯವಾಗಿದ್ದ. ಮೊದಲಿಗೆ ಇಬ್ಬರ ನಡುವೆ ಚಾಟಿಂಗ್ ಶುರುವಾಗಿತ್ತು. ಹೀಗೆ ಎಷ್ಟು ದಿನ ಆನ್ಲೈನ್ ನಲ್ಲೇ ಲವ್ ಮಾಡೋದು ಅಂತ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮನಸ್ಸು ಬಿಚ್ಚಿ ಮಾತನಾಡೋಣ ಅಂತ ಇಬ್ರು ಮಾತಾಡ್ಕೊಂಡಿದ್ರು. ಅಲ್ಲಿವರೆಗೂ ದಿನ ಆನ್ಲೈನ್ ನಲ್ಲೇ ಮಾತನಾಡ್ತಿದ್ದ ಪ್ರಿಯತಮೆ ಮುಖಕ್ಕೆ ಫಿಲ್ಟರ್ ಹಾಕೊಂಡು ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಶೋಭಿತ್ ಅನ್ಕೊಂಡಿದ್ದ. ಆದ್ರೆ ಇವಳನ್ನ ಡೈರೆಕ್ಟ್ ಆಗಿ ನೋಡಿ ಇವಳ ಅಂದಕ್ಕೆ ಅವನು ಫಿದಾ ಆಗಿದ್ದ. ವಯಸ್ಸಲ್ಲಿ ತನಗಿಂತ ದೊಡ್ಡವಳಾದ್ರೂ ಇವಳ ಅಂದಕ್ಕೆ ಅವನು ದಾಸನಾಗಿ ಹೋಗಿದ್ದ. ಇಬ್ಬರ ನಡುವೆ 20 ವರ್ಷ ವಯಸ್ಸಿನ ಗ್ಯಾಪ್ ಇದ್ರು ಇವರ ದೇಹಗಳ ಮಧ್ಯೆ ಅದ್ಯಾವುದು ಲೆಕ್ಕಕ್ಕೆ ಬಂದಿರಲಿಲ್ಲ. ಮುಖಾಮುಖಿ ಭೇಟಿಯಾಗಿ ಮನಸ್ಸು ಬಿಚ್ಚಿ ಮಾತನಾಡೋಣ ಅಂತ ಹೋಟೆಲ್ನಲ್ಲಿ ಮೀಟ್ ಆದವರು ಅಂದು ಬಟ್ಟೆ ಬಿಚ್ಚಿ ಮಾತನಾಡುವಷ್ಟು ಕ್ಲೋಸ್ ಆಗಿ ಹೋಗಿದ್ರು. ಗಂಡ ಸಂತೋಷ್ ಸಮಾಜ ಸೇವೆ ಮಾಡ್ತಾ ದೀನದಯಾಳು ಅಂತ ಹೆಸರುವಾಸಿಯಾಗಿದ್ದ. ಆದ್ರೆ ಗಂಡ ಹೊರಗೆ ಹೋಗ್ತಿದ್ದಂತೆ ಪ್ರಿಯಕರನ ಪಾಲಿಗೆ ಉಮಾ ಕಾಮದಯಾಳುವಾಗಿ ಬಿಡ್ತಿದ್ಲು. ಗಂಡ ಮನೆಯಿಂದ ಹೊರಗೆ ಕಾಲಿಡ್ತಿದ್ದಂತೆ ಆನ್ಲೈನ್ಗೆ ಬರ್ತಿದ್ದವಳು ಪ್ರಿಯಕರನಿಗೆ ಕಾಲ್ ಮಾಡ್ತಿದ್ಲು. ಶೋಭಿತ್ ಜೊತೆ ವಿಡಿಯೋ ಕಾಲಲ್ಲೇ ಕಾಲ ಕಳೀತಾ ಮುಳುಗಿ ಹೋಗ್ತಿದ್ಲು. ದಿನಗಳು ಕಳೆದಂತೆ ಇಬ್ರು ತಮ್ಮ ತಮ್ಮ ಅನುಭವವನ್ನ ಹಂಚಿಕೊಳ್ಳುವಷ್ಟು ಹತ್ತಿರವಾಗಿದ್ರು. ಆಗ್ಲೇ ಉಮಾ ನನ್ನ ಗಂಡನಿಂದ ಯಾವುದೇ ಸುಖ ಇಲ್ಲ ಅಂತ ತನ್ನ ಕಾಮ ನಿವೇದನೆಯನ್ನ ಶೋಭಿತ್ ಹತ್ರ ಹೇಳ್ಕೊಂಡು ಮೂಕ ವೇದನೆಯನ್ನ ಅನುಭವಿಸಿದ್ಲು. ಅಲ್ಲದೆ ನನ್ನ ಗಂಡನಿಗೆ ಎಷ್ಟೋ ಜನರ ಜೊತೆ ಅಫೇರ್ ಇದೆ. ನನ್ನ ಕಣ್ಣ ಮುಂದೆನೆ ಅವರ ಜೊತೆ ಎಂಜಾಯ್ ಮಾಡ್ತಾನೆ, ಅವರ ಮುಂದೆನೆ ನನ್ನ ಅವಮಾನಿಸ್ತಾನೆ ಅಂತೆಲ್ಲ ಪ್ರಿಯಕರನಿಗೆ ಹೇಳ್ತಾ ಬರ್ತಿದ್ಲು. ಇದನ್ನೆಲ್ಲ ಕೇಳಿದ ಶೋಭಿತ್ ಉಮಾಗೆ ಸಮಾಧಾನ ಮಾಡ್ತಿದ್ದ. ನಿನಗೆ ನಾನಿದ್ದೀನಿ ಅಂತ ಮಾತು ಕೊಟ್ಟಿದ್ದ. ಹೀಗೆ ಟೈಮ್ ಸಿಕ್ಕಾಗ್ಲೆಲ್ಲ ಇಬ್ರು ಮೀಟ್ ಕೂಡ ಆಗ್ತಿದ್ರು. ಹೋಟೆಲ್ ನಲ್ಲಿ ಭೇಟಿ ಆಗ್ತಿದ್ದ ಇವರು ಶೃಂಗಾರದ ಸುಖದಲ್ಲಿ ತೇಲಿ ಬಿಡ್ತಿದ್ರು. ಆ ಹೋಟೆಲ್ಗೆ ಆಗ್ತಿದ್ದ ಖರ್ಚನ್ನೆಲ್ಲ ಉಮಾನೇ ನೋಡ್ಕೊಳ್ತಿದ್ಲು. ಆದ್ರೆ ಮನೆಗೆ ಮಾತ್ರ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಮನೆ ಹೊರಗೆ ಹಾಗೂ ಒಳಗೆ ಸಿಸಿ ಕ್ಯಾಮೆರಾಗಳಿದ್ವು. ಸಂತೋಷ್ ರಿಯಲ್ ಎಸ್ಟೇಟ್ ನಲ್ಲಿ ಚೆನ್ನಾಗಿ ದುಡಿತಿದ್ದ ಕಾರಣ ಕಳ್ಳರು ಎಲ್ಲಿ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗ್ತಾರೋ ಅಂತ ಸೆಕ್ಯೂರಿಟಿ ಕಾರಣಕ್ಕೆ ಸಿಸಿ ಕ್ಯಾಮೆರಾವನ್ನ ಹಾಕಿಸಿದ್ದ. ಅದಕ್ಕೆ ಪ್ರಿಯಕರನನ್ನ ಇವಳು ಮನೆಗೆ ಕರೆಸಿಕೊಳ್ಳುವಷ್ಟು ಧೈರ್ಯ ಮಾಡಿರ್ಲಿಲ್ಲ. ದಿನ ಚೆನ್ನಾಗಿ ರೆಡಿಯಾಗಿ ಹೊರಗೆ ಹೋಗ್ತಿದ್ಲು. ಹೆಂಡತಿ ಹೊರಗೆ ಹೋಗ್ತಿದ್ದನ್ನ ಸಂತೋಷ್ ಕೂಡ ಗಮನಿಸ್ತಿದ್ದ. ಮಾಮೂಲಿಯಾಗಿ ರೆಡಿಯಾಗಿ ಹೋಗ್ತಿದ್ದವಳು ಬರಬರ್ತಾ ಮೈನೆರದ ಎಳೆ ಹೆಣ್ಣು ರೆಡಿಯಾಗುವಂತೆ ರೆಡಿಯಾಗಿ ಹೊರಗೆ ಹೋಗ್ತಿದ್ಲು. ಇದನ್ನ ಕಂಡ ಗಂಡ ಸಂತೋಷ್ ತನ್ನ ಹೆಂಡತಿ ಯಾರನ್ನು ಮೀಟ್ ಮಾಡೋಕೆ ಹೋಗ್ತಿದ್ದಾಳೆ ಅನ್ನೋ ಅನುಮಾನ ಕಾಡೋಕೆ ಶುರುವಾಗಿತ್ತು. ತನ್ನ ಮೊಬೈಲ್ ನಲ್ಲೇ ಸಿಸಿಟಿವಿ ಮಾನಿಟರ್ ಮಾಡ್ತಾ ದಿನ ಹೆಂಡತಿಯ ಮೇಲೆ ಒಂದು ಕಣ್ಣಿಟ್ಟಿರ್ತಿದ್ದ. ಹೆಂಡತಿ ಹೆಚ್ಚಾಗಿ ಮೊಬೈಲ್ ನಲ್ಲೇ ಮೆಸೇಜ್ ಮಾಡ್ತಾ ಮಾತನಾಡ್ತಿದ್ದಾಳೆ ಅನ್ನೋದು ಸಿಸಿಟಿವಿ ನೋಡಿದ ಸಂತೋಷ್ ಗಮನಕ್ಕೆ ಬಂದಿತ್ತು.
ಒಂದು ದಿನ ಹೆಂಡತಿಯ ಫೋನ್ ತಗೊಂಡು ಚೆಕ್ ಮಾಡಿದಾಗ ಶೋಭಿತ್ ಅನ್ನೋನ ಜೊತೆ ತನ್ನ ಹೆಂಡತಿ ಉಮಾ ಮಾಡಿದ ಕೆನೆಭರಿತ ಕಾಮಕತೆಗಳು ಹಾಗೂ ಶೃಂಗಾರ ಸಮರದ ಸಂದೇಶಗಳು ಸಂತೋಷ್ ಕಣ್ಣಿಗೆ ಬಿದ್ದಿದ್ವು. ಇಲ್ಲಿಗೆ ಸಂತೋಷ್ ಒಂದು ಸಲಕ್ಕೆ ಶಾಕ್ ಆಗಿ ಹೋಗಿದ್ದ. ಆಧಾರಗಳ ಸಮೇತ ಹೆಂಡತಿಯನ್ನ ಹಿಡಿದವನು ಉಮಾಗೆ ಕ್ಲಾಸ್ ತಗೊಂಡಿದ್ದ. ಆಗ ಮಳ್ಳಿಯಂತೆ ನಂದು ತಪ್ಪಾಯ್ತು ಅಂತ ಕೇಳಿದ ಉಮಾ ಇನ್ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ಗಂಡನನ್ನ ಕೇಳ್ಕೊಂಡಿದ್ಲು. ಸಂತೋಷ್ ಹೆಂಡತಿಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ, ಎಚ್ಚರದಿಂದಿರುವಂತೆ ಹೇಳಿದ್ದ. ದೊಡ್ಡ ಮನಸ್ಸಿನಿಂದ ಹೆಂಡತಿ ಮಾಡಿದ ಹಾದರದ ಕೆಲಸವನ್ನ ಕ್ಷಮಿಸಿದ್ದ. ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕು ಅನ್ನೋದು ಉಮಾ ಸಾಬೀತು ಮಾಡಿದ್ಲು. ಗಂಡ ಎಷ್ಟೇ ಹೇಳಿದ್ರು ಉಮಾ ಮಾತ್ರ ಶೋಭಿತ್ ಜೊತೆ ಶೋಭನದ ರಾತ್ರಿಗಳನ್ನ ಅನುಭವಿಸ್ತಾ ಹೊಸ ಮದುವೆ ಹೆಣ್ಣಿನಂತೆ ದಿನಗಳನ್ನ ಕಳೀತಿದ್ಲು. ಒಂದು ದಿನ ಉಮಾಳನ್ನ ಹೋಟೆಲ್ ನಲ್ಲಿ ನೋಡಿದ್ದಾಗಿ ಸಂತೋಷ್ಗೆ ಪರಿಚಿತರೊಬ್ರು ಫೋನ್ ಮಾಡಿ ಹೇಳಿದ್ರು. ಇದರಿಂದ ಈತನ ಕೋಪ ನೆತ್ತಿಗೇರಿತು. ಆಗ ಫ್ರೆಂಡ್ಸ್ ಜೊತೆ ಕಿಟ್ಟಿ ಪಾರ್ಟಿ ಇದೆ ಅಂತ ಹೇಳಿ ಹೋಗಿದ್ದಾಳೆ ಅಂತ ಅವತ್ತು ಸ್ನೇಹಿತರ ಹತ್ರ ಕವರ್ ಮಾಡ್ಕೊಂಡಿದ್ದ. ಹೆಂಡತಿ ಮನೆಗೆ ಬರ್ತಿದ್ದಂತೆ ಹಿಂದೆ ಮುಂದೆ ನೋಡದೆ ಜಾಡಿಸಿದ್ದ. ಇಂತಹ ದರಿದ್ರ ಕೆಲಸಗಳನ್ನ ಬಿಟ್ಟು ನೆಟ್ಟಗೆ ಇರುವಂತೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೂ ಇವಳ ಬುದ್ಧಿ ಮಾತ್ರ ಬದಲಾಗಿರ್ಲಿಲ್ಲ. ಹೆಂಡತಿ ಉಮಾ ನಡತೆಯಿಂದ ಸಂತೋಷ್ ಡಿಪ್ರೆಷನ್ಗೆ ಒಳಗಾಗಿದ್ದ. ತನ್ನ ನೋವನ್ನೆಲ್ಲ ತನ್ನ ಅಣ್ಣನ ಹತ್ರ ಹೇಳ್ಕೊಂಡಿದ್ದ. ಕೈ ತುಂಬಾ ದುಡಿಯೋ ಗಂಡ, ಮುತ್ತಿನಂತ 3 ಜನ ಮಕ್ಕಳಿದ್ರು ಉಮಾ ತನ್ನ ಹಾದರದ ಬುದ್ಧಿಯನ್ನ ಮಾತ್ರ ಬದಲಾಯಿಸಿಕೊಳ್ಳದೆ ಹೋಗಿದ್ಲು. ಹೀಗಾಗಿ ಸಂತೋಷ್ ಅಣ್ಣ ಸಹ ಉಮಾಗೆ ಒಳ್ಳೆ ರೀತಿಯಲ್ಲೇ ಹೇಳಿದ್ದ. ಆಗ ತನ್ನ ಕಾಮದಾಟವನ್ನ ಫ್ಯಾಮಿಲಿಯವರ ಹತ್ರ ಹೇಳಿ ನನ್ನ ಮರ್ಯಾದೆ ಕಳೀತಿದ್ದಾನೆ ಅಂತ ಉಮಾ ಗಂಡನ ಮೇಲೇನೆ ದ್ವೇಷವನ್ನ ಬೆಳೆಸಿಕೊಂಡಿದ್ಲು. ಗಂಡ ಇದ್ರೆ ತಾನೇ ನನ್ನ ತಡೆಯೋದು, ಅವನ ಕಥೆಯನ್ನೇ ಮುಗಿಸಿದ್ರೆ ತಲೆನೋವು ಇರೋದಿಲ್ಲ ಅಂತ ಉಮಾ ಪ್ಲಾನ್ ಹಾಕಿದ್ಲು. ಗಂಡನ ಕಥೆ ಮುಗಿಸಿದ್ರೆ ಇಡೀ ಆಸ್ತಿ ತನ್ನ ಹೆಸರಿಗೆ ಬರುತ್ತೆ, ಆಗ ನನ್ನನ್ನ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ, ನಾನು ನನ್ನ ಲವರ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತ ಉಮಾ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ಲು. ಇದರಿಂದ ಹೋಟೆಲ್ಗಳಲ್ಲಿ ತಲೆಮರೆಸಿಕೊಂಡು ಓಡಾಡೋ ಬದಲು ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ಎಂಜಾಯ್ ಮಾಡಬಹುದು ಅಂತಾನು ಉಮಾ ಗಂಡನ ಕೊಲೆಗೆ ನಿರ್ಧರಿಸಿ ಬಿಟ್ಟಿದ್ಲು. ಇದಕ್ಕೆ ಇವಳ ಪ್ರಿಯಕರ ಕೂಡ ಸಾಥ್ ಕೊಡ್ತೀನಿ ಎಂದಿದ್ದ. ಇಲ್ಲಿಗೆ ಉಮಾ ಹಾಗೂ ಶೋಭಿತ್ ಸೇರಿ ಸಂತೋಷ್ನ ಕೊಲೆ ಮಾಡಿ ಅವನ ಪೂರ್ತಿ ಆಸ್ತಿಯನ್ನ ಹೊಡೆಯೋಕೆ ಮುಂದಾಗಿದ್ರು. ಇಬ್ಬರೇ ಕೊಲೆ ಮಾಡೋಕೆ ಆಗೋದಿಲ್ಲ ಅಂತ ಶೋಭಿತ್ ಮತ್ತೊಬ್ಬನ ಸಹಾಯವನ್ನು ಕೇಳಿದ್ದ. ಆಗ ತನ್ನ ಸ್ನೇಹಿತ ಪವನ್ ಜೊತೆ ಸೇರ್ಕೊಂಡು ಸಂತೋಷ್ ಕೊಲೆಗೆ ಮುಂದಾಗಿದ್ದ. ಪ್ಲಾನ್ ಪ್ರಕಾರ ಕಳೆದ ವರ್ಷ ಅಕ್ಟೋಬರ್ 9ರಂದು ಸಂತೋಷ್ ತಿನ್ನೋ ಆಹಾರದಲ್ಲಿ ಉಮಾ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ಲು. ಎಂದಿನಂತೆ ಊಟ ಮಾಡಿದ ಸಂತೋಷ್ ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ದ. ಸಂತೋಷ್ ಗಾಢ ನಿದ್ರೆಗೆ ಜಾರ್ತಿದ್ದಂತೆ ಉಮಾ ತನ್ನ ಪ್ರಿಯಕರ ಶೋಭಿತ್ಗೆ ಕಾಲ್ ಮಾಡಿ ಗಂಡ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಸಿಗ್ನಲ್ ಕೊಟ್ಟಿದ್ಲು. ಆಗ ಶೋಭಿತ್ ಇವಳ ಮನೆಗೆ ಸ್ವಲ್ಪ ದೂರದಲ್ಲಿ ಇದ್ದು ಕಾಯ್ತಿದ್ದ. ಇವಳು ಸಿಗ್ನಲ್ ಕೊಡ್ತಿದ್ದಂತೆ ತನ್ನ ಸ್ನೇಹಿತ ಪವನ್ ಜೊತೆ ಸಂತೋಷ್ ಮನೆಗೆ ಬಂದಿದ್ದ. ಆಗ ಹೆಂಡತಿ ಉಮಾ ಕೂಡ ಇವರ ಜೊತೆ ಸೇರ್ಕೊಂಡು ಮಲಗಿದ್ದ ಸಂತೋಷ್ನ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಗಂಡ ಸತ್ತಿದ್ದಾನೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ ಬಳಿಕ ಪ್ರಿಯಕರ ಮತ್ತು ಅವನ ಸ್ನೇಹಿತನನ್ನ ಮನೆಯಿಂದ ಕಳಿಸಿದ್ಲು. ನಂತರ ಮನೆಯಲ್ಲಿ ನಾಟಕವಾಡೋಕೆ ಶುರು ಮಾಡಿದ್ಲು. ನನ್ನ ಗಂಡ ನನ್ನ ಒಬ್ಬಂಟಿ ಮಾಡಿ ಹೋಗ್ಬಿಟ್ಟ, ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಗಂಡ ಸತ್ತು ಹೋದ ಅಂತೆಲ್ಲ ಗೋಳಾಡಿದ್ಲು. ಆಗ ಉಮಾ ನಟನೆ ಘಟಾನುಘಟಿ ಹೀರೋಯಿನ್ ಗಳನ್ನು ಮೀರಿಸುವಂತಿತ್ತು. ಅಂದು ಇವಳ ಗೋಳಾಟ ನೋಡಿದವರು ಯಾರಿಗೂ ಇವಳ ಮೇಲೆ ಕಿಂಚಿತ್ ಅನುಮಾನ ಕೂಡ ಬಂದಿರಲಿಲ್ಲ. ಹಾರ್ಟ್ ಅಟ್ಯಾಕ್ ನಿಂದಲೇ ಸಂತೋಷ್ ಸಾವನ್ನಪ್ಪಿದ್ದಾನೆ ಅಂತ ಬಂಧು ಬಳಗದವರೆಲ್ಲ ಭಾವಿಸಿದ್ರು. ಈತನ ಕೊನೆ ಆಸೆಯಂತೆ ತನ್ನ ಕಣ್ಣುಗಳನ್ನ ದಾನ ಮಾಡಿ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಬಂಧುಗಳೆಲ್ಲ ಸೇರ್ಕೊಂಡು ಅಕ್ಟೋಬರ್ 10ರಂದು ಸಂತೋಷ್ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ರು. ತಂದೆ ಇದ್ದಕ್ಕಿದ್ದಂತೆ ಸತ್ತ ವಿಚಾರ ತಿಳಿದ ಕೂಡಲೇ ಬೆಂಗಳೂರಿನಲ್ಲಿ ಓದ್ತಿದ್ದ ಸಂತೋಷ್ ಮಗಳು ಸಂಜನಾ ಮನೆಗೆ ಬಂದಿದ್ಲು. ತಾಯಿ ಹೇಳಿದಂತೆ ಹೃದಯಾಘಾತದಿಂದಲೇ ತಂದೆ ಸತ್ತಿರಬಹುದು ಅಂತ ಆಕೆ ಸಹ ಭಾವಿಸಿದ್ಲು. ಆದ್ರೆ ಯಾಕೋ ತಾಯಿ ಮೇಲೆ ಮಗಳಿಗೆ ಅನುಮಾನ ಶುರುವಾಗಿತ್ತು. ಸದಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿದ್ದ ತಂದೆ ಇದ್ದಕ್ಕಿದ್ದಂತೆ ಹೇಗೆ ಸತ್ತ, ಅದರಲ್ಲೂ ಹಾರ್ಟ್ ಅಟ್ಯಾಕ್ ಆಗೋಕೆ ಹೇಗೆ ಸಾಧ್ಯ ಅಂತೆಲ್ಲ ಸಂಜನಾ ಯೋಚಿಸಿದ್ಲು. ಮನೆಯಲ್ಲಿದ್ದ CCTVಯನ್ನೆಲ್ಲ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ಲು. ಅಂತ್ಯಕ್ರಿಯೆ ಮುಗಿಸಿಕೊಂಡು ಮನೆಗೆ ಬಂದ ನಂತರ CCTV ಚೆಕ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ತನ್ನ ತಂದೆ ಸತ್ತ ದಿನ ಇದ್ದ CCTV ದೃಶ್ಯಾವಳಿಗಳು ಡಿಲೀಟ್ ಆಗಿರೋದು ಸಂಜನಾ ಗಮನಕ್ಕೆ ಬಂದಿತ್ತು. ಇದರಿಂದ ಸಂಜನಾಗೆ ಮತ್ತಷ್ಟು ಅನುಮಾನ ಶುರುವಾಗಿತ್ತು. ಜೊತೆಗೆ ತಾಯಿಯ ವರ್ತನೆ ಮೇಲೂ ಅನುಮಾನ ಹೆಚ್ಚಾಗಿತ್ತು. ಸ್ನೇಹಿತರನ್ನ ಭೇಟಿಯಾಗ್ತೀನಿ ಅಂತ ತಾಯಿ ಹತ್ರ ಹೇಳಿ ತನ್ನ ದೊಡ್ಡಪ್ಪನ ಜೊತೆ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು. ನನ್ನ ತಂದೆ ಹೃದಯಾಘಾತದಿಂದ ಸತ್ತಿಲ್ಲ, ನನ್ನ ತಾಯಿ ಉಮಾನೆ ಕೊಲೆ ಮಾಡಿರ್ಬೇಕು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ಲು. ಸಂತೋಷ್ ಅಣ್ಣ ಕೂಡ
ಕೂಡ ಉಮಾಗೆ ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇರೋದಾಗಿ ಹೇಳಿದ್ದ. ನನ್ನ ತಮ್ಮ ಯಾವಾಗ್ಲೂ ಈ ವಿಚಾರ ಹೇಳ್ಕೊಂಡು ನೋವು ತಿಂತಿದ್ದ ಅಂತಾನು ಪೊಲೀಸರಿಗೆ ಹೇಳಿದ್ದ. ಆಗ ಪೊಲೀಸರು ಸಂತೋಷ್ ಮನೆ ಎದುರುಗಡೆ ಇದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದ್ರು. ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಇವರ ಮನೆಗೆ ಬಂದು ಹೋಗೋದು ಅದರಲ್ಲಿ ರೆಕಾರ್ಡ್ ಆಗಿತ್ತು. ಆಗ ಉಮಾನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ಉಮಾ ಹೇಳಿಕೆ ಆಧಾರದ ಮೇಲೆ ಇವಳ ಪ್ರಿಯಕರನನ್ನು ಅರೆಸ್ಟ್ ಮಾಡಿದ ಪೊಲೀಸರು ಜೊತೆಗೆ ಇವನ ಸ್ನೇಹಿತ ಪವನ್ನ ಸಹ ಜೈಲಿಗೆ ಕಳಿಸಿದ್ರು. ಇವರನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಕೊಲೆ ಮಾಡಿದ ರೀತಿಯನ್ನ ವಿವರಿಸಿದ್ರು. ಅಲ್ಲದೆ ಸಿಸಿಟಿವಿ ದೃಶ್ಯಗಳು ಡಿಲೀಟ್ ಮಾಡಿದ್ದರ ಬಗ್ಗೆ ಸಹ ಬಾಯಿ ಬಿಟ್ಟಿದ್ರು. ಸದ್ಯ ಮಾಡಿದ ತಪ್ಪಿಗೆ ಮೂವರು ಜೈಲು ಪಾಲಾಗಿದ್ದು ಇವರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.